19/2/2026 ಗುರುವಾರ. ನಿನ್ನೆ ಮಧ್ಯಾಹ್ನ ನಾನು ಮಲಗಿದ್ದೆ ಸಾಯಿರಾಮ್. ನನ್ನ ಕನಸಲ್ಲಿ ನೀವು ಬಂದಿದ್ರಿ. ಮುತ್ತುಸ್ವಾಮಿ ಅಣ್ಣ ಅಂಥೇಳಿ ನಾನು ಹುಡುಕೊಂಡು ನಿಮ್ಮನ್ನ ಅಡ್ಡಾಡ್ತಿದ್ದೆ. ಕಾಡಲ್ಲಿ ಅಡ್ಡಾಡುವಾಗ ನನಗೊಂದು ಅಶರೀರವಾಣಿ ಕೇಳ್ತು ಸಾಯಿರಾಮ್. ಅದೇನಿತ್ತು ಅಂತಂದ್ರೆ, ನಿಮ್ಮ ಮುತ್ತುಸ್ವಾಮಿ ಅಣ್ಣ ಈ ಜಗತ್ತಿನಲ್ಲಿ ಇಲ್ಲ, ಈ ಪ್ರಪಂಚವನ್ನ ತ್ಯಜಿಸಿ ಅವರು ಹೋಗ್ಯಾರ. ನಿನಗಿನ್ನ ಈ ಪ್ರಪಂಚದೊಳಗ ನಿಮ್ಮ ಮುತ್ತುಸ್ವಾಮಿ ಅಣ್ಣಾರು ಸಿಗಲ್ಲ ಅಂತ ಹೇಳ್ತು ಸಾಯಿರಾಮ್. ಅವಾಗ ನಾನು ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡಿದೆ. ನನಗ ನನ್ನ ಮುತ್ತುಸ್ವಾಮಿ ಅಣ್ಣಾರು ಬೇಕು, ನನ್ನ ಗುರುಗಳು ಬೇಕು. ನಾ ಸ್ವೀಕರಿಸಿದ ಮೊದಲ ಗುರು ಅವರು, ನಾ ಸ್ವೀಕರಿಸಿದ ಕೊನೆಯ ಗುರು ಅವರು. ನಂಗೆ ಈ ಪ್ರಪಂಚದಲ್ಲಿ ಅವ್ರು ಇಲ್ಲ ಅಂತ ಹೇಳೋ ಸತ್ಯನ ಕೇಳಕ್ ಆಗ್ತಿಲ್ಲ. ನನಗ್ ಬೇಕವರು ಅಂತ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡಿದೆ. ಗೋಗರ್ದೆ ಅತ್ತೆ. ಅವಾಗ ಅಶರೀರವಾಣಿ ನನಗ್ ಕೇಳ್ತು ಸಾಯಿರಾಮ್, ನೀನು ನನಗ ಬಹಳ ಪ್ರಿಯವಾಗಿದ್ಯಾ, ಬಹಳ ಇಷ್ಟ ಆಗಿದ್ಯಾ. ನಿನಗ ಒಂದು ಅವಕಾಶ ಕೊಡ್ತೀನಿ. ಈ ಪ್ರಪಂಚದ ಭೋಗ ಭಾಗ್ಯಗಳಲ್ಲಿ, ಸುಖಗಳಲ್ಲಿ ನೀ ಯಾವುದನ್ನಾದರೂ ಒಂದನ್ನ ಆರಿಸ್ಕೊ, ಅದನ್ನ ನಾನು ನಿನಗೆ ಕೊಡ್ತೇನೆ. ಒಂದು ವರ ಕೇಳು. ನಿನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ವರಾನ ನೀನು ನನಗೆ ಕೇಳು. ನಾನು ನಿನಗೆ ಅದನ್ನು ಎಷ್ಟೇ ಕಠಿಣವಾಗಿದ್ರು, ಅದು ಎಷ್ಟೇ ಕಷ್ಟಕರವಾಗಿದ್ದರೂ, ಅದು ಎಂಥದ್ದೇ ಆಗಿದ್ರು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತು ಸಾಯಿರಾಮ್. ಹೇಳಿದಾಗ ನಾ ಹೇಳಿದೆ, ಖಂಡಿತವಾಗ್ಲೂ ನೀನು ನನಗೆ ಬೇಕಾಗಿದ್ದ ವರನ ಕೊಡ್ತೀಯಲ್ಲ ಅಂತೇಳಿ ಆ ಶರೀರವಾಣಿನ ಕೇಳಿದೆ. ಕೇಳಿದಾಗ ಅದು ಅಶರೀರವಾಣಿ ನನಗೆ ಹೇಳ್ತು, ಖಂಡಿತ ನಾನು ನಿನಗೆ ಕೊಡ್ತೀನಿ, ನೀ ನನ್ನ ಕೇಳು ಅಂತ ಹೇಳ್ತು. ಅವಾಗ ನಾನು ವಿಚಾರ ಮಾಡಿ ಕೇಳಿದೆ, ನೀನು ನನಗೆ ಪ್ರಪಂಚದ ಭೋಗ ಭಾಗ್ಯಗಳನ್ನು ಯಾವುದನ್ನೂ ನನಗೆ ಕೊಡೋದು ಬೇಡ. ನಾನು ಗುರು ಅಂತ ಸ್ವೀಕಾರ ಮಾಡಿದಂತಹ ನನ್ನ ಗುರು ಮುತ್ತುಸ್ವಾಮಿ ಅಣ್ಣಾರನ್ನ ನನಗೆ ಒಪ್ಪಿಸ್ಕೊಡು. ಇದ ನಾನು ನಿನಗೆ ಕೇಳಾಕತ್ತಿರೋ ವರ ಅಂತ ಹೇಳಿದೆ. ಅದು ಹೇಳ್ದ ನನಗೆ, ಅಲ್ಲ ನೀನು ಬೇಕಾಗಿದ್ದನ್ನ ಕೇಳ್ಬೋದು, ಪ್ರಪಂಚದ ಇಡೀ ಪ್ರಪಂಚನ ಕೇಳಿದ್ರು ನಾನು ನಿನಗೆ ಕೊಡ್ತಿದ್ದೆ ಅಂಥದ್ದನ್ನ ಆಫ್ಟರ್ ಆಲ್ ಆ ಒಬ್ಬ ಮನುಷ್ಯನ ನೀ ಕೇಳಾಕತ್ತಿಲ್ಲ ಅಂತ ಕೇಳ್ತೇವೆ. ನಾನು ಅದು ಹೇಳಿದೆ, ನಂಗೆ ಪ್ರಪಂಚಕ್ಕಿಂತನೂ ನನ್ನ ಗುರು ನನಗೆ ದೊಡ್ಡವರು, ನನ್ನ ಗುರುನ ನನಗೆ ಬೇಕು, ನೀವೇನ ಕೊಟ್ಟರು ನನಗೆ ಬೇಡ ಅಂತ ಅಶರೀರವಾಣಿಗೆ ನಾ ಹೇಳಿದೆ ಸಾಯಿರಾಮ್. ಹೇಳಿದಾಗ ಅಶರೀರವಾಣಿ ನಂಗೆ ನಕ್ಕೋತ ಹೇಳ್ತು, ನಿನ್ನ ಗುರುವಿನ ಮತ್ತು ಪುನರ್ಜನ್ಮನ ನಾ ವಾಪಸ್ ಕೊಟ್ಟೇನಿ. ನಿನ್ನ ಗುರುವಿನ ಅಂತ್ಯ ಆಗಿತ್ತು ಈ ಜನ್ಮದೊಳಗೆ. ಆದ್ರೆ ನೀನು ಕೇಳಿರ್ತಕ್ಕಂತಹ ವರದಿಂದ ನಿನ್ನ ಗುರುವಿನ ಪುನರ್ಜನ್ಮನ ನಾ ಕೊಟ್ಟೇನಿ. ನಿನ್ನ ಗುರು ಇಂಥ ಸ್ಥಳದಲ್ಲಿ ಹುಟ್ಟಿದಾರ ಮತ್ತೊಂದು ಜನ್ಮದೊಳಗೂ ಸದಾ ಅವರು ಸಾಯಿ ಪೂಜೆಯನ್ನ ಮಾಡ್ತಿದ್ದಾರೆ. ಸಾಯಿ ದೇವಸ್ಥಾನದೊಳಗೆ ಅದಾರ, ಹೋಗು ಅಂತ ಹೇಳ್ತು ಸಾಯಿರಾಮ್. ನಾನು ಅಲ್ಲಿ ಹೋಗಿ ನೋಡಿದೆ ಸಾಯಿರಾಮ್. ನಿಮ್ಮ ರೂಪನೇ ಇತ್ತು, ನಿಮ್ಮ ಗುಣನೇ ಇತ್ತು, ಆದ್ರೆ ನಿಮ್ಮಷ್ಟು ಸೌಮ್ಯ ಸ್ವಭಾವ ಆ ವ್ಯಕ್ತಿಗಿರ್ಲಿಲ್ಲ ಸಾಯಿರಾಮ್. ಬಹಳಷ್ಟು ಉಗ್ರ ಸ್ವರೂಪ ಆಗಿತ್ತು.